ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಇವತ್ತಿನ ದಿನ ನಾನು ಈ ಕಣಗ್ಲೆ ಗಿಡ ಓಲಿಯಾಂಡರ್, ನೀರಿಯಂ ಓಲಿಯಾಂಡರ್, ಈ ಗಿಡದ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಕೊಡುತ್ತಾ ಸ್ಟೆಮ್ ಕಟಿಂಗ್ಸ್ ಮೂಲಕ ಈ ಪ್ರೊಪಗೇಷನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಣಗ್ಲೆ ಗಿಡ ಸಾಮಾನ್ಯವಾಗಿ ತುಂಬ ಜನ ಮನೆಯ ಕಾಂಪೌಂಡಲ್ಲಿ ಈ ಗಿಡ ಪಾಟಲ್ಲಿ ಅಥವಾ ಮಣ್ಣಿನ ಮೇಲೆ ಬೆಳೆದಿರುತ್ತೆ. ಇದನ್ನು ಒಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಈ ಗಿಡದ ವಿಶೇಷತೆ ಏನಂದರೆ ಇದು ತುಂಬ ಎತ್ತರ ಬೆಳೆಯುತ್ತೆ, ಅಗ್ಲ ಬೆಳೆಯುತ್ತೆ, ತುಂಬ ಬ್ರಾಂಚಸ್ ಬೆಳೆಯುತ್ತೆ. ಯಾವುದೇ ಥರ ಮಣ್ಣಿದ್ರು, ಗೊಬ್ಬರ ಇದ್ರೂ ಇಲ್ಲದೇ ಇದ್ರೂ, ಬಿಸಿಲು ಮಳೆ ಏನೇ ಇದ್ರೂ ಈ ಗಿಡ ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಆಮೇಲೆ ಈ ಬೇಸಿಗೆ ಗಾಲದಲ್ಲಿ ತುಂಬ ಹೂ ಬಿಡುತ್ತೆ. ಈ ಗಿಡದ ತುಂಬ ಈ ಹೂನೇ ತುಂಬಿರುತ್ತೆ. ತುಂಬ ಶೇಡ್ಸಲ್ಲಿ ಹೂ ಬರುತ್ತೆ, ವೈಟ್, ರೆಡ್, ಪಿಂಕ್, ಎಲ್ಲೋ. ನಾವು ಜಾಸ್ತಿ ಪಿಂಕಲ್ಲೇ ನೋಡಿರ್ತೀವಿ ಅನ್ಸುತ್ತೆ. ಈ ಹೂನ ದೇವಸ್ಥಾನದಲ್ಲಿ ಹೂಮಾಲೆಯಾಗಿ ಉಪಯೋಗಿಸ್ತಾರೆ ಅಥವಾ ಈ ಡೆಕೋರೇಷನ್ ಪರ್ಪಸ್ ಕೂಡ ಯೂಸ್ ಮಾಡ್ತಾರೆ. ಈ ಗಿಡದ ಎಲೆಗಳು ಮತ್ತು ಬೀಜಗಳನ್ನು ತುಂಬ ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಹಾರ್ಟ್ ಕಂಡೀಷನ್ಸ್, ಆಸ್ತಮಾ, ಎಪಿಲೆಪ್ಸಿ, ಕ್ಯಾನ್ಸರ್, ಮಲೇರಿಯಾ, ಇಂಡೈಜೆಷನ್ ಮುಂತಾದವು. ಈ ಗಿಡದ ಪ್ರಯೋಜನಗಳು ಎಷ್ಟೋ, ಆದರೆ ಅಷ್ಟೇ ವಿಷಕಾರಿ. ಈ ಗಿಡದ ಒಂದಿಂದು ಇಂಚಿಂಚು ಭಾಗವೂ ಕೂಡ ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ತುಂಬ ಅಪಾಯಕಾರಿ. ಏನಾದರೂ ಈ ಗಿಡದ ಅಂಶಗಳು ನಮ್ಮ ಒಳಗೆ ಹೋದರೆ ಸಾವು ಕೂಡ ಸಂಭವಿಸ್ಬೋದು. ಆದ್ದರಿಂದ ಯಾರ್ಯಾರ ಮನೇಲಿ ಮಕ್ಕಳಿದ್ದೀರೋ ದಯವಿಟ್ಟು ಅವರು ಸ್ವಲ್ಪ ಹುಷಾರಾಗಿರಿ. ಈ ಗಿಡದ ಹೂಗಳು, ಈ ಗೊಂಚಲು ಹೂಗಳು ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಂದರೆ ಈ ಮಕ್ಕಳು ಸಾಮಾನ್ಯವಾಗಿ ಅದನ್ನು ಕಿತ್ಕೊಳ್ಳೋಕೆ ಹೋಗ್ತಾರೆ. ಕಿತ್ತ ನಂತರ ಇದು ಒಂದು ಗಮ್ಮಿ ಸಬ್ಸ್ಟೆನ್ಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದನ್ನು ಕಣ್ಣಿಗೆ ಬಾಯಿಗೆ ಮುಟ್ಕೋತಾರೆ. ಹಾಗಾಗಿ ಇದು ಅಲರ್ಜಿಕ್ ರಿಯಾಕ್ಷನ್ಸ್ ಆದರೂ ಆಗುತ್ತೆ ಅಥವಾ ಓಲಿಯಾಂಡರ್ ಪಾಯ್ಸನಿಂಗ್ ಆದರೂ ಒಳಗಾಗ್ತಾರೆ. ಈ ಓಲಿಯಾಂಡರ್ ಪಾಯ್ಸನಿಂಗ್ ಒಳಗಾದಾಗ ಈ ಸಿಂಪ್ಟಮ್ಸ್ ಏನು ಅಂತ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಈ ವೀಕ್ನೆಸ್ಸು, ಲೋ BP, ಇರ್ರೆಗ್ಯುಲರ್ ಸ್ಲೋ ಹಾರ್ಟ್ ಬೀಟ್, ವಾಮಿಟಿಂಗ್ ಆಗೋದು, ಬ್ಲಡ್ ವಿಷನ್ ಆಗೋದು, ಇವೆಲ್ಲ ಈ ಓಲಿಯಾಂಡರ್ ಪಾಯ್ಸನಿಂಗ್ಗೆ ಆಗೋ ಸಿಂಪ್ಟಮ್ಸ್ಗಳು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳುತ್ತಾ ಸ್ಟೆಮ್ ಕಟಿಂಗ್ಸ್ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಗಿಡ ಹೇಳ್ದೆ ಕೇಳದೆ ಹಾಗೆ ದಟ್ಟವಾಗಿ ಹೇರಳವಾಗಿ ಬೆಳೆದಿರೋದ್ರಿಂದ ನಾವು ಬಲ್ತಿರೋ ಒಂದು ಕಡ್ಡಿನೇ ಹಾರಿಸ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡ ಕಡ್ಡಿಯನ್ನು ಹೀಗೆ ಸಣ್ಣ ಸಣ್ಣ ಭಾಗವಾಗಿ ಮಾಡ್ಕೋಬೇಕಾಗುತ್ತೆ. ಈ ಒಂದು ಕಟ್ಟಿಂಗಲ್ಲಿ ಒಂದು 6 to 7 ನೋಡ್ಸ್ ಇದ್ರೆ ಸಾಕಾಗುತ್ತೆ. 1-2 ನೋಡು ಮಣ್ಣಿನೊಳಗೆ ಹೋದರೆ, ಮಿಕ್ಕಿದ ನೋಡು ಹೊರಗಿದ್ರೆ ಸಾಕಾಗುತ್ತೆ. ಈ ಕಟ್ಟಿಂಗ್ಸ್ ಮಾಡಬೇಕಾದ್ರೆ ಒಂದು ಒಳ್ಳೆ ಕಟ್ಟರ್ ಇಟ್ಕೋಬೇಕು. ಈ ಕಡ್ಡಿ ತುಂಬ ಬಲ್ತಿರೋದ್ರಿಂದ ನಾವು ಇರೋದನ್ನ ಉಪಯೋಗಿಸ್ಕೊತಾ ಇದ್ದೀವಿ ಅಷ್ಟೇ. ಒಂದೇ ಏಟಿ ಕಟ್ಟಾಗಬೇಕು. ಕಟ್ ಮಾಡಬೇಕಾದ್ರೆ ಜಾಸ್ತಿ ಕ್ರ್ಯಾಕ್ಸ್ ಆಗಬಾರ್ದು ಅಥವಾ ಆ ಸ್ಟೆಮ್ ಸಿಪ್ಪೆ ಸುಳಿಬಾರ್ದು. ಹಾಗಾಗಿ ನಾವು ಬೇರೆ ಈ ಎಲೆಗಳನ್ನೆಲ್ಲ ಬೇಡವಾಗಿರೋದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ನಾವು ಕಡ್ಡಿ ಮಾತ್ರ ರೆಡಿ ಮಾಡ್ಕೋತಾ ಇದ್ದೀವಿ. ಈ ರೀತಿಯಾಗಿ ಓಲಿಯಾಂಡರ್ ಕಡ್ಡಿಗಳು ರೆಡಿಯಾಗಿವೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ನಾನು ಸಾಯಿಲ್ ಮಿಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ಟ್ರಾಂಗ್ ಗಿಡ ಆಗಿರೋದ್ರಿಂದ ಇದು ಯಾವುದೇ ರೀತಿಯ ಕ್ಲೈಮೇಟ್ ಆಗಿರಲಿ, ಸಾಯಿಲ್ ಟೈಪ್ ಆಗಿರಲಿ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ತಾನು ದಟ್ಟವಾಗಿ ಹೇರಳವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ನಾವು ಯಾವುದೇ ರೀತಿಯ ಪ್ರತ್ಯೇಕ ಕಾಂಪೋಸ್ಟ್ ಆಗಲಿ, ಫರ್ಟಿಲೈಸರ್ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ. ಇರೋದು ಗಾರ್ಡನಲ್ಲಿ ಇರೋ ಮಣ್ಣನ್ನೇ ಒಂದು ಬ್ಯಾಗ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಸಾಕಷ್ಟು ಮಣ್ಣುಳಗಳು ಸಾಕಷ್ಟು ಕಂಡು ಬರುತ್ತಿದೆ. ಸೊ ಈ ಮಣ್ಣುಳಗಳ ವಿಶೇಷತೆಯೇ ಬೇರೆ. ಅವು ನೋಡೋಕೆ ತುಂಬ ಚೆಂದ. ಅವು ಮನುಷ್ಯನಿಗೆ ಯಾವುದೇ ರೀತಿ ಅಪಾಯಕಾರಿ ಅಲ್ಲ. ಇವು ಗಾಳಿಗೆ ಎಕ್ಸ್ಪೋಸ್ ಆದ ತಕ್ಷಣ ವಿಲ ಅಂತ ಒದ್ದಾಡುತ್ತೆ. ಇದ್ರ ಬಾಡಿ ಮೂವ್ಮೆಂಟೇ ಒಳ್ಳೆ ಸ್ಪ್ರಿಂಗ್ ಟೈಪ್ ಇರುತ್ತೆ. ಇದನ್ನು ಅಬ್ಸರ್ವ್ ಮಾಡೋದೇ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ. ಇವು ಈ ಭೂಮಿಯೊಳಗಿರೋ ಈ ಕೊಳೆತ ತ್ಯಾಜ್ಯಗಳನ್ನ ಸೇವಿಸ್ಕೊಂಡು ಬದಲಿಗೆ ಉಪಯುಕ್ತ ಗೊಬ್ಬರವನ್ನು ನೀಡುತ್ತೆ. ಅದು ನಮ್ಮ ಗಿಡಕ್ಕೆ ಸದ್ಯ ಈ ಓಲಿಯಾಂಡರ್ ಪ್ಲಾಂಟ್ಗೆ ಒಂದು ನ್ಯಾಚುರಲ್ ಕಾಂಪೋಸ್ಟ್. ಸೊ ಇದು ಕೂಡ ಸಿಕ್ಕಿದ ಮಣ್ಣುಳಗಳನ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಈ ರೀತಿಯಾಗಿ ನನ್ನ ಬ್ಯಾಗ್ ರೆಡಿಯಾಗಿದೆ. ಇದೊಂದು ರೀತಿಯ ಹುಳ ಕೂಡ ಪತ್ತೆ ಆಯಿತು. ಇದು ಸಾಮಾನ್ಯವಾಗಿ ಮಣ್ಣಿನೊಳಗೆ ಇರುತ್ತೆ. ಮುಂದೆ 3 ಕಾಲಿರುತ್ತೆ. ಇದು ಕೂಡ ಬೆಳಕಿಗೆ, ಗಾಳಿಗೆ ಎಕ್ಸ್ಪೋಸ್ ಆದ ತಕ್ಷಣ ಮಣ್ಣಿನ ಒಳಗೆ ಹವದ್ಕೊಳಕ್ಕೆ ಹೋಗುತ್ತೆ. ಸೊ ನೀನು ಕೂಡ ನನ್ನ ಬ್ಯಾಗ್ ಒಳಗೆ ಬಾ ಅಂತ ಅದನ್ನು ಕೂಡ ಹಾಕೊಂಡೆ.
ಈ ರೀತಿಯಾಗಿ ಸಾಯಿಲ್ ರೆಡಿ ಮಾಡ್ಕೊಂಡಿದ್ದಂತಹ ಬ್ಯಾಗ್ಸ್ ರೆಡಿಯಾಗಿದೆ. ಈಗ ಸ್ಟೆಮ್ ಕಟ್ಟಿಂಗ್ಸ್ನ ಒಂದು ಬ್ಯಾಗಲ್ಲಿ 2 ಅಥವಾ 3 ಕಡ್ಡಿಗಳನ್ನ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಒಂದು ಅಲೋವೆರಾ ಸ್ಟೆಮ್ನ ಇಟ್ಕೊಂಡಿದ್ದೀನಿ. ಇದು ಯಾಕೆ ಅಂದರೆ ಈ ಅಲೋವೆರಾ ಜೆಲ್ನ ರೂಟಿಂಗ್ ಹಾರ್ಮೋನ್ ಆಗಿ ಉಪಯೋಗಿಸ್ಕೊತಾ ಇದ್ದೀನಿ. ಸ್ಟೆಮ್ ಕಟ್ಟಿಂಗ್ಸ್ ಮಾಡಿದಂತಹ ಕಡ್ಡಿಗಳನ್ನ ಈ ಅಲೋವೆರಾ ಜೆಲ್ಲಲ್ಲಿ ಅಜ್ಜಿ ನೇರವಾಗಿ ಈ ಮಣ್ಣೊಳಗೆ ಇಡೋದ್ರಿಂದ ತುಂಬ ಚೆನ್ನಾಗಿ ಬೇರುಗಳು ಬೆಳವಣಿಗೆ ಆಗುತ್ತೆ. ಹಾಗಾಗಿ ಅಲೋವೆರಾನ ಒಂದು ನ್ಯಾಚುರಲ್ ರೂಟಿಂಗ್ ಹಾರ್ಮೋನ್ ಆಗಿ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಸಾಧ್ಯವಾದಷ್ಟು ಈ ಜೆಲ್ನ ಮಣ್ಣಿನೊಳಗೆ ಹಾಕಿ ಕಡ್ಡಿ ಸಮೇತ ಪ್ಲೇಸ್ ಮಾಡ್ತಾ ಇದ್ದೀನಿ. ಕಟ್ಟಿಂಗ್ಸ್ಗಳನ್ನ ಈ ಮಣ್ಣೊಳಗೆ ಹಾಕಬೇಕಾದ್ರೆ ಸಾಧ್ಯವಾದಷ್ಟು ಈ 1 ಅಥವಾ 2 ನೋಟ್ಸ್ ಮಣ್ಣೊಳಗೆ ಹೋಗಬೇಕು. ಆಮೇಲೆ ಈ ಅಪ್ರೈಟ್ ಡೈರೆಕ್ಷನಲ್ಲೇ ಹಾಕಬೇಕು. ಆ ಕಡ್ಡಿ ಯಾವ ಥರ ಬೆಳೆದಿರುತ್ತೋ ಆ ಅಪ್ರೈಟ್ ಡೈರೆಕ್ಷನಲ್ಲೇ ಆ ಕಡ್ಡಿನ ನೆಡಬೇಕಾಗುತ್ತೆ. ಸ್ಟೆಮ್ ಕಟ್ಟಿಂಗ್ಸ್ನ ಮಣ್ಣೊಳಗೆ ಹಾಕಿದ ನಂತರ ಈ ರೀತಿಯಾಗಿ ನನ್ನ ಒಂದು ಪಾಟಿಂಗ್ ಬ್ಯಾಗ್ ಕಾಣ್ತಾ ಇದೆ. ಇದು ಮೇಲಿನ ಭಾಗದಲ್ಲಿ ಕಟ್ ಮಾಡಿದಂತಹ ಭಾಗವನ್ನು ಮುಚ್ಚಬೇಕಾಗುತ್ತೆ. ಮಣ್ಣಲ್ಲೇ ಸ್ವಲ್ಪ ಪ್ಯಾಚ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ನೀರನ್ನ ಹಾಕೋತಾ ಇದ್ದೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಕೂಡ ತುಂಬ ಜೋರಾಗಿ ಬರ್ತಿದೆ. ಹಾಗೆ ಬಿಸಿಲು ಕೂಡ ತುಂಬ ಶಾರ್ಪ್ ಆಗಿದೆ. ಹಾಗಾಗಿ ಇನಿಷಿಯಲ್ ಡೇಸಲ್ಲಿ ಈ ಒಂದು ಗಿಡಕ್ಕೆ ಒಂದು ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಕವರ್ನ ಕಟ್ಕೋತಾ ಇದ್ದೀನಿ. ಫಸ್ಟ್ ಎಷ್ಟು ನೀರು ಹಾಕಿರ್ತೀನೋ ಅಷ್ಟೇ ಸಾಕು. ಪ್ರತಿದಿನ ಕವರ್ನ ಬಿಚ್ಚಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು 1 ವಾರದ ನಂತರ ಇದನ್ನು ತೆಗೆದು ನೋಡಿದ್ರೆ ಸಾಕು. ಈ ಒಂದು ಶೇಡಿ ಎನ್ವಿರಾನ್ಮೆಂಟಲ್ಲಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಬೆಳವಣಿಗೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿ ಕಟ್ತಾ ಇದ್ದೀನಿ. ಇದು ಆಪ್ಷನಲ್. ಒಂದು ವಾರದ ನಂತರ ತೆಗೆದು ನೋಡಿದಾಗ ಈ ರೀತಿಯಾಗಿ ಕಾಣ್ತಾ ಇದೆ. ಅಲ್ಲಿ ಸಣ್ಣ ಸಣ್ಣ ಡಾಟ್ಸ್ ರೀತಿಯಾಗಿ ಆ ನೋಟ್ಸ್ ಹತ್ರ ಗ್ರೀನ್ ಡಾಟ್ಸ್ ರೀತಿಯಾಗಿ ಕಾಣ್ತಾ ಇದೆ. ಚೆನ್ನಾಗಿ ಚಿಗುರಿತಿದೆ ಅನಿಸ್ತಿದೆ. 1 ವಾರದಿಂದ ನೀರು ಹಾಕದೆ ಹೋದ್ರೂ ಮಣ್ಣಿನಲ್ಲಿ ತೇವಾಂಶ ಹಾಗೆ ಉಳಿದಿದೆ. ಇಲ್ಲಿ ಆ ಬೇರುಗಳು ಕೂಡ ಕಾಣ್ಬೋದು, ಹೊರಗೆ ಕಾಣ್ಬೋದು. ಎರಡು ವಾರದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಚಿಗುರಿದೆ. ಈ ಎಲೆಗಳ ವಿಶೇಷತೆನೇ ಬೇರೆ. ಇದು ಬೇರೆ ಎಲೆಗಳಿಗಿಂತ ಸ್ವಲ್ಪ ವಿಭಿನ್ನ, ಉದ್ದವಾಗಿ ಚಾಕುವಿನಂತೆ ಕಾಣುತ್ತದೆ. ಅದು ಈ ಪ್ಯಾರೆಟ್ ಗ್ರೀನಿಶ್ ಕಲರಲ್ಲಿ ತುಂಬ ಚೆನ್ನಾಗಿ ಚಿಗುರು ಕಾಣ್ತಾ ಇದೆ. ಮೂರು ವಾರದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ.
ಇಷ್ಟು ದಿನ ಕವರ್ ಕಟ್ಟಿರೋದ್ರಿಂದ ಮೇಲೆ ಸ್ವಲ್ಪ ಎಲೆಗಳು ಕೊಳೆಯೋ ರೀತಿಯಲ್ಲಿ ಬಂದಿತ್ತು. ಹಾಗಾಗಿ ಕವರ್ನ ಸಂಪೂರ್ಣವಾಗಿ ರಿಮೂವ್ ಮಾಡಿ ಬಿಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಮನೆಯ ಗಾರ್ಡನ್ನಲ್ಲಿ ಓರಿಯಾಂಡರ್ ಸ್ಟೆಮ್ ಕಟಿಂಗ್ಸ್ನ ಮೂಲಕ ಗಿಡ ಬೆಳೆಸೋದನ್ನ ಟ್ರೈ ಮಾಡಬಹುದು. ಆದರೆ ಎಚ್ಚರವಂತೂ ಖಂಡಿತ ಇರಲೇಬೇಕು. ಮಕ್ಕಳಿರೋ ಮನೆಗಳಲ್ಲಿ ಅವರ ನಡೆಯೋ ದಾರಿಗಳಿಂದ ಈ ಗಿಡನ ಸಂಪೂರ್ಣವಾಗಿ ದೂರವಿಡೋದೇ ಒಳಿತು ಅಂತ ಹೇಳೋದ್ ಮೂಲಕ ಈ ವಿಡಿಯೋವನ್ನು ಮುಗಿಸ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.